ಈ ಸರ್ಕಾರಗಳಿಗೆ ತಾಕತ್ತು ದಮ್ಮು ಅನ್ನೋದಿಲ್ಲ. ಬರೀ ಹಿಂದೂ ಧರ್ಮದಲ್ಲಿರುವಂತವರ ಮೇಲೆ ದಬ್ಬಾಳಿಕೆಯನ್ನ ನಡೆಸೋದು. ಆ ಕಡೆಗೆ ನೋಡಿ ತಾಕತ್ತಿದ್ರೆ ಮಸೀದಿಗಳು, ದರ್ಗಾಗಳು, ಅದರ ಜೊತೆಗೆ ಚರ್ಚ್ಗಳು, ಇವುಗಳಲ್ಲಿರುವಂಥ ದುಡ್ಡು ವಶಕ್ಕೆ ತಗೊಳ್ಳಿ. ಅಲ್ಲೇನಾದರೂ ಅಕ್ರಮ ಆದರೆ ಅಲ್ಲಿ ಯಾವನು ಕೇಳಲ್ಲ. ಇಲ್ಲಿ ಈಗ ಗಾಳಿ ಆಂಜನೇಯ ದೇವಾಲಯದಲ್ಲಿ ಒಂದಿಷ್ಟೋ ಸಮಸ್ಯೆ ಆಯ್ತಂತೆ. ಯಾರೋ ಏನೋ ಒಂಚೂರು ತಿಂದ್ರಂತೆ ಕಾಣಿಕೆಯಲ್ಲಿ. ಅದಕ್ಕೀಗ ಸರ್ಕಾರ ತನ್ನ ಸುಪರ್ದಿಗೆ ತಗೊಳಕ್ಕೆ ಹೋಗ್ತಾ ಇದೆ. ಕೋರ್ಟಿಗೆ ಹೋಗ್ತಾರಂತೆ ಅವರು. ಹೋಗಬೇಕು. ಈ ಸರ್ಕಾರಕ್ಕೊಂದು ಪಾಠ ಕಲಿಸಬೇಕು. ಇದೊಂದು ದೊಡ್ಡದಾಗ್ಬಿಟ್ಟಿದೆ. ಇದು ಬೇರೆ ಧರ್ಮಗಳಲ್ಲಿರೋದು ಕೇಳೋದಿಲ್ಲ. ಮತ್ತೆ ಇವರು ಸಂವಿಧಾನದ ಪಾಲಕರಂತೆ ಸಂವಿಧಾನವನ್ನು ಬಗ್ಗೆ ಮಾತಾಡ್ತಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಾರೆ. ಸಮಾನವಾಗಿ ಕುವೆಂಪು ಅವ್ರದ್ದೆಲ್ಲ ವಾಕ್ಯಗಳನ್ನು ಹೇಳ್ತಾರೆ. ಆಚಿಕೆ ಆಗಬೇಕು. ಮಾಡೋದಿದ್ರೆ ಎಲ್ಲ ಧರ್ಮಗಳಿಗೂ ಒಂದೇ ರೀತಿಯಲ್ಲಿ ನೋಡ್ಕೊಳ್ಳಿ. ಇನ್ನು ಮಂಗಳೂರು ಹೊರವಲಯದ ಸೂರತ್ಕಲ್ನ MRPL ಘಟಕದಲ್ಲಿ ವಿಷಾನಿಲಿಗೆ ಸೋರಿಕೆಯಾಗಿ ಇಬ್ಬರು ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಓರ್ವ ಅಸ್ವಸ್ಥಗೊಂಡಿದ್ದಾನೆ. ಏನೋ ಒಂಚೂರು ಸೋರಿಕೆ ಆಗ್ತಾ ಇತ್ತು ಅಂತೇಳಿ ಚೆಕ್ ಮಾಡಕ್ಕೆ ಹೋಗಿದ್ದಾರೆ. ಪಾಪ ಅಲ್ಲೇ ನಿತ್ರಾಣಗೊಂಡು ಬಿದ್ದಿದ್ದಾರೆ. ಆಮೇಲೆ ಆಸ್ಪತ್ರೆಗೆಲ್ಲ ಕರ್ಕೊಂಡು ಹೋಗಿದ್ದಾರೆ. ಬಟ್ ಏನೂ ಆಗಿಲ್ಲ, ಅವರು ಉಳಿಲಿಲ್ಲ, ಸಾವನ್ನಪ್ಪಿದ್ದಾರೆ. ಸೊ ಇನ್ನೊಂದು ಕಡೆಗೆ ದೆಹಲಿಯ ಸೀಲಾಂಪುರದಲ್ಲಿ 6 ಅಂತಸ್ತಿನ ಕಟ್ಟಡ ಕುಸಿದು ಬಿದ್ದಿದೆ. ಇಬ್ಬರು ಅಲ್ಲೂ ಕೂಡ ಸಾವನ್ನಪ್ಪಿದ್ದಾರೆ. 14 ತಿಂಗಳ ಮಗು ಸೇರಿ 8 ಮಂದಿಯನ್ನು ರಕ್ಷಣೆ ಮಾಡಿದ್ದಾರೆ. ಪಾಪ ಇನ್ನೂ ಒಂದಿಷ್ಟು ಜನ ಸಿಕ್ಕೊಂಡಿರ್ಬೋದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ. ಶಿವಮೊಗ್ಗ ಕೇಂದ್ರ ಕಾರಾಗೃಹದಲ್ಲಿನ ಕೈದಿಯೊಬ್ಬನ ಹೊಟ್ಟೆಯಲ್ಲಿ ಮೊಬೈಲ್ ಫೋನ್ ಪತ್ತೆಯಾಗಿದೆ ಅಂತೆ. ಯಾಕೆ ತಿನ್ನಕ್ಕೆ ಏನು ಕೊಡ್ತಿರ್ಲಿಲ್ವಾ ಇವನಿಗೆ? 30 ವರ್ಷದ ದೌಲತ್ ಅಲಿಯಾಸ್ ಗುಂಡಾ ಎಂಬಾತನ ಹೊಟ್ಟೆಯಲ್ಲಿ. ದೌಲತ್ ಅಲಿಯಾಸ್ ಗುಂಡಾ ಯಾಕೆ ಬಂತು? ಓಕೆ. 1 ಇಂಚಿನ ಅಗಲದ 3 ಇಂಚು ಉದ್ದದ ಮೊಬೈಲ್ ಫೋನ್ ಪತ್ತೆಯಾಗಿದೆ ಅಂತೆ. ಇವನಿಗೇನೋ 10 ವರ್ಷ ಜೈಲು ಶಿಕ್ಷೆ ಆಗಿತ್ತಂತೆ. ಜೈಲಿಗೆ ಹಾಕಿದ್ರಿ ಇವನ್ನ. ಕಲ್ಲು ನುಂಗ್ಬಿಟ್ಟಿದ್ದೀನಿ, ನಂಗೆ ಹೊಟ್ಟೆ ಎಲ್ಲ ನುಯ್ತಾ ಇದೆ ಅಂತೆಲ್ಲ ಹೇಳಿದ್ದಾರೆ. ಎಕ್ಸ್ರೇ ಮಾಡಿದರೆ ಒಳಗೇನೋ ಪತ್ತೆ ಆಗಿತ್ತಂತೆ. ಆಮೇಲೆಲ್ಲ ನೋಡಿದ್ರೆ ಆಪರೇಷನ್ ಮಾಡಿ ತೆಗೆದಾಗ ಫೋನೇ ಇತ್ತಂತೆ. ಈ ಫೋನ್ ಎಲ್ಲಿಂದ ಬಂತು? ಯಾರು ಕೊಟ್ಟು ಕಳಿಸಿದ್ರು? ಸರಿಯಾಗಿ ವಿಚಾರಿಸ್ಬೇಕಲ್ಲ ಇದನ್ನು. ಅದು ತಿನ್ನೋಕ್ಕೇನು ಹಾಕಲ್ವಾ ನೀವು ಅಲ್ಲಿ ಜೈಲಲ್ಲಿ? ಅಥವಾ ಇವನಿಗೆ ಇದನ್ನೇನೋ ತಿನ್ನಬೇಕು ಅನ್ನಿಸ್ತಾ? ನೋಡಿ, ಬೇರೆ ಏನಾದರೂ ಇರಬೇಕಾ ಅಂತ ಹೇಳಿ. ಏನು ನಂಬಕ್ಕಾಗಲ್ಲಪ್ಪ ಇಂಥವ್ರನ್ನೆಲ್ಲ. ಇನ್ನು ಮನೆಯಲ್ಲಿ ಕೋಟ್ಯಾಂತರ ರೂಪಾಯಿ ನಗದು ಸುಟ್ಟು ಹೋದ ಪ್ರಕರಣ ಇತ್ತಲ್ಲ, ಅದರ ಸಂಬಂಧ ನ್ಯಾಯಮೂರ್ತಿ ಯಶವಂತ ವರ್ಮಾ ಅವರ ಮಹಾಭಿಯೋಗಕ್ಕೆ ಲೋಕಸಭೆ ಸಂಸದರು ನಿರ್ಧರಿಸಿದ್ದಾರೆ. ಇದಕ್ಕೆ ಪೂರಕವಾಗಿ ಸಹಿ ಸಂಗ್ರಹ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. 100 ಸಂಸದರ ಸಹಿ ಅಗತ್ಯ ಇದೆ. ಇದಕ್ಕೆ ಈಗಾಗಲೇ ಹಲವು ಸಂಸದರ ಸಹಿಯನ್ನು ತಗೊಂಡಿದ್ದಾರೆ. ರಾಜ್ಯಸಭೆಯಲ್ಲಿ ಪ್ರಸ್ತಾವನೆ ಮಂಡಿಸಿದರೆ 50 ಸಂಸದರ ಸಹಿ ಅಗತ್ಯ ಇತ್ತು. ಈ ಬಾರಿ ಅಧಿವೇಶನದಲ್ಲಿ ಮಹಾಭಿಯೋಗ ಪ್ರಕ್ರಿಯೆ ಬರುತ್ತೆ ಅಂತ ಹೇಳಿದ್ದಾರೆ. ಪ್ರಸ್ತುತ ಅಲಹಾಬಾದ್ ಹೈಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆಗಳನ್ನು ನಡೆಸುವುದು ಸಂವಿಧಾನದ ಮೂಲ ರಚನೆಯನ್ನು ಉಲ್ಲಂಘಿಸೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ನಿವೃತ್ತ CJ ಚಂದ್ರಚೂಡ್ ಅವರು ಹೇಳಿದ್ದಾರೆ. ಹೆಚ್ಚಿನ ಸ್ಪಷ್ಟತೆಗಾಗಿ ಮಸೂದೆಯ ಕೆಲವು ನಿಬಂಧನೆಗಳನ್ನು, ವಿಶೇಷವಾಗಿ ಚುನಾವಣಾ ಆಯೋಗದ ಅಧಿಕಾರಗಳು, ತುರ್ತು ಪರಿಸ್ಥಿತಿಗಳ ಬಗ್ಗೆ ಪರಿಶೀಲನೆ ಆಗಬೇಕು ಎಂದಿದ್ದಾರೆ. ಮಸೂದೆ ಕುರಿತ ಜಂಟಿ ಸಂಸದೀಯ ಸಮಿತಿ ಏರ್ಪಡಿಸಿದ್ದ ಉನ್ನತ ಮಟ್ಟದ ಸಭೆಯಲ್ಲಿ ಈ ವಿಚಾರವನ್ನು ಅವರು ಮಾತನಾಡಿದ್ದಾರೆ. ಕೋಲ್ಕತ್ತಾದಲ್ಲಿ ಮತ್ತೊಂದು ಅತ್ಯಾಚಾರ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಏನಾಗಿದೆ ಅಂತಂದ್ರೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಕಾಲೇಜಿನ ಹುಡುಗರ ಹಾಸ್ಟೆಲ್ನಲ್ಲಿ ಇಲ್ಲಿ ಕೌನ್ಸಿಲಿಂಗ್ ಸೆಷನ್ಗಾಗಿ ಕರೆಸಿದ್ರಂತೆ. ಆದರೆ ಅಲ್ಲಿ ಡ್ರಗ್ಸ್ ಬೆರೆಸಿದ ಪಾನೀಯ ಸೇವಿಸಿಬಿಟ್ಟು ಪ್ರಜ್ಞಾಹೀನಾಗಿ ಮಾಡಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಹೇಳಿದ್ದಾರೆ. ಪಾಪ ಈಗ ಅವರು ಅರೆಸ್ಟ್ ಮಾಡಿದ್ದಾರೆ ವಿದ್ಯಾರ್ಥಿಯನ್ನು. ಬಟ್ ಅವ್ರ ತಂದೆ ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಸಂತ್ರಸ್ತೆಯ ತಂದೆ, ಇಲ್ಲ ಆಕೆ ಮೇಲೆ ಏನು ರೇಪ್ ಆಗಿಲ್ಲ, ಆಟೋದಿಂದ ಬಿದ್ದು ಪ್ರಜ್ಞೆ ಕಳೆದುಕೊಂಡಿದ್ದಾಳೆ ಅಂತ ಅಂದಿದ್ದಾರೆ. ತಂದೆನೂ ಹಿಂಗೆ ಹೇಳ್ತಾರಾ? ಮತ್ತು ಅವ್ರು ಯಾಕೆ ಸುಳ್ಳು ಹೇಳಿದ್ರು? ಏನಪ್ಪ, ನೋಡ್ಬೇಕು ಏನಾಗುತ್ತೆ. ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತಾರೆ. ಬಟ್ ಇಲ್ಲಿ ನೋಡಿದ್ರೆ ಮದುವೆಯಾಗಿ 3 ತಿಂಗಳಾಗಿಲ್ವಂತೆ. ಪದೇ ತವ್ರ ಮನೆಗೆ ಹೋಗ್ತಿದ್ಲಂತೆ. ಕರ್ಕೊಂಡು ಬಂದಿದ್ದಾನೆ ಪಾಪ ಇವನು ಬಿಡಿಸ್ಕೊಂಡು ಹಿಂಗೆ ಕರ್ಕೊಂಡು ಬಂದು ರಾಯಚೂರಿನ ಶಕ್ತಿನಗರದಲ್ಲಿ ಅಲ್ಲೆಲ್ಲೋ ಒಂದು ಫೋಟೋ ಗುರ್ಜಾಪುರ ಡ್ಯಾಮ್ ಬಳಿ ನಿಂತ್ಕೊಂಡು ಫೋಟೋ ತೆಗಿಸ್ತಾ ಇದ್ರಂತೆ. ಹೆಂಡತಿ ಹೋಗಿ ತಳ್ಳಿಬಿಟ್ಟಿದ್ದಾಳಂತೆ. ಪಾಪ ಬಿದ್ದುಬಿಟ್ಟಿದ್ದಾನೆ ಅವನು. ಬಿದ್ದುಬಿಟ್ಟು ಕಾಪಾಡಿ ಅಂದ್ಕೊಂಡು ಅವ್ರು ಕರೆದ್ಬಿಟ್ಟು ಪಾಪ ಅಲ್ಲಿ ಯಾರೋ ಹೋಗ್ತಾ ಇದ್ರಂತೆ. KBJN ಸಿಬ್ಬಂದಿಗಳು ಅವರೆಲ್ಲ ರಕ್ಷಣೆ ಮಾಡಿ ಕರ್ಕೊಂಡು ಬಂದಿದ್ದಾರೆ. ಆಮೇಲೆ ಗೊತ್ತಾಗಿದೆ ಅಂತ ಹಿಂಗೆ ಆಗಿದೆ ಅಂತ. ಇನ್ನೊಂದು ಕಡೆಗೆ ಗೋವಾ ಮೂಲಕ ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದ ರಾಮತೀರ್ಥದ ಅರಣ್ಯದಲ್ಲಿ ಇಬ್ಬರು ಪುಟ್ಟ ಮಕ್ಕಳ ಜೊತೆಗೆ ಗುಹೆಯಲ್ಲಿ ರಷ್ಯಾ ಮೂಲದ ಮಹಿಳೆ ವಾಸವಾಗಿದ್ದರಂತೆ. ಪೊಲೀಸರು ರಕ್ಷಣೆ ಮಾಡಿದ್ದಾರೆ. 7 ವರ್ಷಗಳಿಂದ, ವೆರಿ ಸರ್ಪ್ರೈಸ್ ಅದು, ಗುಟ್ಟಾಗಿ ಪಾಂಡುರಂಗ ಮೂರ್ತಿಯನ್ನು ಸ್ಥಾಪಿಸಿ ಆರಾಧನೆಯನ್ನು ಮಾಡ್ತಾ ಇದ್ರಂತೆ. ಅಯ್ಯಪ್ಪ, ಹಿಂಗೂ ಆಗುತ್ತಾ? ಇನ್ನು ಸ್ಯಾಂಡಲ್ವುಡ್ ನಟ ಶಿವರಾಜ್ ಕುಮಾರ್ಗೆ 63ನೇ ಹುಟ್ಟುಹಬ್ಬ ಸಂಭ್ರಮ ಬೆಂಗಳೂರಿನ ಅವರ ನಾಗವಾರದ ನಿವಾಸದ ಎದುರು ಅಭಿಮಾನಿಗಳೆಲ್ಲ ಆಚರಿಸಿದ್ರು ಅವರ ಹಬ್ಬವನ್ನು, ಹುಟ್ಟುಹಬ್ಬವನ್ನು. ಶಿವಣ್ಣ ಹುಟ್ಟುಹಬ್ಬದ ಪ್ರಯುಕ್ತ ಅರ್ಜುನ್ ಜನ್ಯ ನಿರ್ದೇಶನದ 45 ಚಿತ್ರದ ಹೆಸರದು. ಪೋಸ್ಟರ್ ಲಾಂಚ್ ಮಾಡಿದ್ದಾರೆ. ಶಿವಣ್ಣ, ಉಪೇಂದ್ರ, ರಾಜ್ಬಿ ಶೆಟ್ಟಿ ನಟನೆಯ ಚಿತ್ರ ಇದಾಗಿದೆ. ಏಕಕಾಲಕ್ಕೆ ಎಲ್ಲ ಭಾಷೆಯಲ್ಲೂ ಕೂಡ ಚಿತ್ರ ಬಿಡುಗಡೆ ಆಗುತ್ತೆ. ಇನ್ನು ಶಿವಣ್ಣ ಬರ್ತ್ಡೇಯನ್ನು 45 ಚಿತ್ರತಂಡ ಅದ್ದೂರಿಯಾಗಿ ಸೆಲೆಬ್ರೇಟ್ ಎಲ್ಲ ಮಾಡಿದ್ದಾರೆ. ಈ ಮಧ್ಯದಲ್ಲಿ ಕ್ಯಾನ್ಸರ್ ವೇಳೆ ವಿದೇಶದಲ್ಲಿ ಚಿಕಿತ್ಸೆ ನೀಡಿದಂಥ 3 ವೈದ್ಯರಿಗೆ ಶಿವಣ್ಣ ಸನ್ಮಾನಿಸಿದ್ದಾರೆ. ವೈದ್ಯ ಡಾಕ್ಟರ್ ಶ್ರೀನಿವಾಸ್, ಡಾಕ್ಟರ್ ಮುರುಗೇಶ್, ಡಾಕ್ಟರ್ ಮನೋಹರ್ ಗಡೆ ಸನ್ಮಾನಿಸಿದ್ದಾರೆ. ವೆರಿ ಇಂಪಾರ್ಟೆಂಟ್ ಬರ್ಸ್ಡೇ ಆಗುತ್ತೆ. ಲಾಸ್ಟ್ ಇಯರ್ ನಾ ಇರಲಿಲ್ಲ. ಡಾಕ್ಟರ್ ನೋಡ್ಕೊಂಡಿದ್ದ ರೀತಿ ಇರ್ಬೋದು, ಗೀತಾ ಇರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಒಂದು